ನಿಮ್ಮ ಫಾದರು ಪದೇ ಪದೇ ಒಂದೇ ಒಂದು ಹೇಳಿ ಇರಿಟೇಟ್ ಮಾಡ್ತಾರೆ ಅಂದರೆ ಏನು? ಆ್ಯಕ್ಚುಲಿ ನಮ್ಮ ಅಪ್ಪ ಅಂತೂ ಫಸ್ಟು ತುಂಬ ಸಂಸ್ಕೃತ ಯೂಸ್ ಮಾಡ್ತಾರೆ ಫಸ್ಟ್ ಆಫ್ ಆಲ್. ನಮ್ಮ ಅಪ್ಪ ಎಕ್ಸ್ಪೆಷಲಿ ಬೊಟ್ಟಿಕ್ಕು ಅಂತ ಹೇಳ್ತಾ ಇರ್ತಾರೆ. ಗೊತ್ತು ಓಕೆ ಬಿಂದಿ. ಸೊ ನಾವ್ ಇಡಲ್ಲ ಯೂಶಲಿ. ಅವ್ರಿಗೆ ಸುತ್ತಬೇಡ ಅಂತಾರ. ನಮ್ಮ ಡ್ಯಾಡಿನೂ ಸೇಮ್ ಆಸ್ ಯೂಶಲ್, ಲೈಕ್ ಬಿಂದಿ ಇಡು ಅಂತ ಹೇಳ್ತಾರೆ. ಟ್ರೆಡಿಷನಲ್ ಆಗಿರ್ಬೇಕು ಮನೇಲಿ, ಹೆಣ್ಮಕ್ಳು ಕೈಗೆಲ್ಲ ಬಳೆ ಹಾಕೊಂಡು ಸೊ ಅದನ್ನೇ ಪದೇ ಪದೇ ಹೇಳ್ತಿರ್ತಾರೆ. ಪದೇ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ದೇ ಯೂಸ್ ಟು ಸೇ ದಟ್. ತಿಕ್ಕ ಮುಚ್ಕೊಂಡು ಕೆಲಸ ಕಾರ್ಯಾಗ ಹೋಗೋ ಬೋಡಿ ಮಗನೆ ಅಂತ ಹೋಗಿತಾರೆ. ಅದು ಬಿಟ್ರೆ ಇನ್ನೇನು ಹೇಳಲ್ಲ. ಓದ್ಬೇಕಂತ ಅನ್ಸದೆ, ತುಂಬಾ ಓದ್ಬೇಕಂತ. ಬೇರೆ ಕ್ಯಾಶ್ ತುಂಬಾ ಖರ್ಚು ಮಾಡಬಾರ್ದು, ಸೇವಿಂಗ್ಸ್ ಮಾಡಬೇಕು ಅಂತ ಅನ್ಸುತ್ತೆ. ಜಾಸ್ತಿ ಹೊತ್ತು ಆಚೆ ಹೋಗ್ಬೇಡ, ಬೇಗ ಮನೆಗೆ ಬಾ. ಯಾಕೆ? ವಾಟ್ಸ್ ದ ರೀಸನ್? Because we're girls, that's the reason. So for me, he doesn't irritate. He's like my friend. So there's nothing he irritates me about. I irritate him a lot, but other than that, ಏನು ಮಾಡಿ ಇರಿಟೇಟ್ ಮಾಡ್ತೀರಾ ಅವ್ರಿಗೆ? I just like ಅವ್ರಿಗೆ ಹೇಳ್ದೆ ಕೇಳ್ದೆ ಎಲ್ಲ ಹೊರಗಡೆ ಹೋಗ್ತಾ ಇರ್ತೀನಿ and ಅಷ್ಟೇ. My dad doesn't irritate. Sure? Yeah, sure. when ಏನಾದರೂ ಕ್ಲೀನಾಗಿ ಇಟ್ಟಿಲ್ಲ ಅಂತ ಮಾತ್ರ I get Cleanliness. Yeah, cleanliness. More concerned about cleanliness. Yeah. Okay. Wake up early. Okay. Why don't you sleep early? Okay, you go to her house, you come to her house, problem solved. It's like I just should have just shut up always. There's no point in talking in this house. All are ladies. There's no say for me in this house. Okay. How many people are Like there? me, my sister and my mom, and he's the only male in the house. Yeah. So female dominating house it is. That's what I told you. If it have listened to me now, it wouldn't happen this way. That's what. So every father does it. Yes. ಓದು ಅಂತ ಅದೇ ತಿಂತಾರೆ. M.Tech ಮಾಡು ಅಂತ ಅದೇ ತಿಂತಾರೆ. ನಿಮ್ಗೆ ಇಷ್ಟ ಇಲ್ಲ? ನಮ್ಗೆ ಇಷ್ಟ ಇಲ್ಲ. ಫ್ರೆಂಡ್ಶಿಪ್ ಬಿಟ್ಬಿಟ್ಟು ಮನೇಲಿ ಇರೋದು ನೋಡು, ಆಚೆ ತಿರ್ಗಾಡೋದು ಕಮ್ಮಿ ಮಾಡು, ಮನೆ ಊಟ ಜಾಸ್ತಿ ತಿನ್ನು. ಎದೋಡು ಕೆಲ್ಸಕ್ಕೆ ಹೋಗೋದು ನೋಡು, ಮನೇಲೇ ಮಲಗಿರ್ತಿಯಲ್ಲ. ಕೆಲಸ ಪ್ರೊಡಕ್ಟಿವ್ ಆಗಿ ಏನಾದ್ರು ಮಾಡೋಣ. ಹೆಂಗಿರುತ್ತೆ ಅವ್ರ ಬಿಹೇವಿಯರ್? ಅವ್ರು ಇನ್ನೋಸೆಂಟ್ ತರ, ಅವ್ರು ಏನಿಲ್ಲ, ಅವ್ರ ರಿಯಾಕ್ಷನ್ ಇಲ್ಲ, ರಿಯಾಕ್ಷನ್ಲೆಸ್. ಅವ್ರು ತುಂಬಾ ಒಳ್ಳೆಯವರು. ಅಪ್ಪಂಗೆ ಕಾಲ್ ಮಾಡಿ ಐ ಲವ್ ಯು ಅಂತ ಹೇಳಬೇಕು. ಕಾಲ್ ಯುವರ್ ಫಾದರ್ ಆ್ಯಂಡ್ ಸೇ ಐ ಲವ್ ಯು. ಲೆಟ್ಸ್ ಡೂ ಇಟ್. ಮಜಾ ಇರುತ್ತೆ. ಲೆಟ್ಸ್ ಡೂ ಇಟ್. ಮಜಾ ಇರುತ್ತೆ, ನೋಡೋಣ ಏನ್ ರೆಸ್ಪಾನ್ಸ್ ಬರುತ್ತೆ ನೋಡೋಣ. ಏನು ಹೇಳಂಗಿಲ್ಲ, ಅಪ್ಪ ಐ ಲವ್ ಯು ಅಷ್ಟೇ. ಐ ವಾಂಟ್ ಟು ಸಿ ದ ರಿಯಾಕ್ಷನ್. ಡ್ಯಾಡಿ ಬಿಸಿ ಇದೆ ಡ್ಯಾಡಿ? ಅದೇ ಏನಿಲ್ಲ, ಮಾಮೂಲಿ ಆಗೋ ಗೊತ್ತಿಲ್ಲ, ಮಾಮೂಲಿ ನೆನಪಾದೆ. ಇವತ್ತು ಏನಂತ ಇಲ್ಲ. ಐ ಲವ್ ಯು ಡ್ಯಾಡಿ, ಹ್ಯಾಪಿ ಫಾದರ್ಸ್ ಡೇ. ಸರಿ ಡ್ಯಾಡಿ. ಸರಿ ಇಷ್ಟಾಗಿ ವಿಶ್ ಮಾಡ್ತಾ ಇದೀಯಾ? ಇಲ್ಲ ಆ ಥರ ಅಂತ ಇಲ್ಲ, ಲೈಕ್ ಡಿಡ್ ಯು ವಿಶ್ ಹಿಮ್? ವಿಶ್ ಮಾಡಿಲ್ಲ. ಆ ಥರ ಬಾಂಡ್ ಇಲ್ಲ, ಕ್ರಿಯೇಟ್ ಇಲ್ಲ. ಫಾದರ್ಸ್ ಡೇ ವಿಶ್ ಮಾಡಲ್ಲ. ಇಟ್ಸ್ ಓಕೆ, ಎಲ್ಲ ಒಳ್ಳೇದಾಗತ್ತೆ. ಡೋಂಟ್ ವರಿ. ಯಾಕೆ ವಾಂಟ್ ಇಟ್. ಓಕೆ ಕಾಲ್ ಬೇಗ ಕಾಲ್ ಮಾಡಿ. ಐ ಲವ್ ಯು ಅಂತ ಹೇಳಿದ್ರೆ ಬೈತಾರ? ಏನು ಮಧ್ಯಾಹ್ನ ಏನಾದ್ರು ಕುಡಿದು ಗಿಡ್ದು ಬಿಟ್ಟಿದ್ಯಾ ಅಂತ ಬೈದ್ರೆ ಕಷ್ಟ ಅಲ್ವಾ? ಪಿಕ್ ಮಾಡೋದು ಡೌಟಾ? ಲೆಟ್ಸ್ ಸಿ. ಹಲೋ, ಎಲ್ಲಿದೆಯಪ್ಪ? ಹಳ್ಳಿಕೆರೆ. ಐ ಲವ್ ಯು ಅಪ್ಪ, ಹ್ಯಾಪಿ ಫಾದರ್ಸ್ ಡೇ. ಗೊತ್ತಾಯಿಲ್ಲ, ಏನಿಲ್ಲ ಹೇಳು. ನಾನು ಕೇಳಿಸ್ತಾ ನಾನು ಹೇಳಿದೆ? ಕೇಳಿಸ್ತಿಲ್ವಾ? ಐ ಲವ್ ಯು ಅಂದೆ. ಇಲ್ಲ, ಸುಮ್ಮನೆ ಹೊರಗಡೆ ಬಂದಿದ್ದೀವಿ ನಾನು ಫ್ರೆಂಡ್ಸು. ಸರಿ, ಆಮೇಲೆ ಮಾಡ್ತೀರಿ ಹೇಳು. ಅಬ್ಬ ಐ ಲವ್ ಯು ಅಂದ್ರೆ ಮಾಡಕ್ಕೆ ಕೆಲಸ ಇಲ್ಲ ಆ ಥರ. ಲೆಟ್ಸ್ ಸಿ ದ ರಿಯಾಕ್ಷನ್. ಯಾವತ್ತು ಅದನ್ನ. ಇಟ್ಸ್ ಓಕೆ, ಟುಡೇ ಇಸ್ ದ ರೈಟ್ ಟೈಮ್. ಗೋ ಫಾರ್ ಇಟ್. So till today she haven't said I love you. Hello, Daddy. I love you. I love you. Thank you, Kada. I love you, Chapala. Happy Father's Happy Father's Day. Thank you.
So sweet. I am so sweet. Did you wish? Yeah. Call your father and say I love you. Just say I love you. And then say Happy Father's Day. Anyways, you didn't wish him it. Let's see his reaction. Hello. Appa, I love you, Appa. Happy Father's Day. അല്ല മറന്നു ഏതാ പറയാൻ What did he say? ಏನು ಹೇಳಿದ್ರು? He was like, no, thank you. Oh, so sweet. Too shy. Why? Too shy to say I love you to your father. But you're okay to say it to a girl. No, even I don't say it to my girl. Hey, no. Why? ಅರೆ ಐ ಲವ್ ಯು ಅಂತ ಹೇಳೋದು ನಿಮ್ಮ ಡ್ಯಾಡಿಗೆ ಹೇಳಿ ಅಂತ ಹೇಳಿದ್ವಿ, ಅದು ಒಂದು ಹುಡುಗಿಗಲ್ಲ ಆಯ್ತಾ? ಗೋ 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 ಹೆಡ್, ಡೂ ಇಟ್ ಡೂ ಇಟ್ ಡೂ ಇಟ್. He's doing it. ಏನು ಹೇಳಂಗಿಲ್ಲ, just I love you. Let's see his reaction. I've never said that. Today is the time. Hello? ಡ್ಯಾಡಿ ಎಲ್ಲಿ ಮನೇಲಿದ್ದೀರಾ? ಏನಿಲ್ಲ, ಐ ಲವ್ ಯು. ಹ್ಯಾಪಿ ಫಾದರ್ಸ್ ಡೇ. He's actually laughing. Yeah, he's so a cute. Okay. So cute. Oh, happy Father's Day, uncle. Try, no? He called Muralidhar. Call. Not really. No. So you said I love you to your father? Yeah, I do say it like. Acha. Speaker. Yeah. హలో నాన్న, బిజీగా ఉన్నావా? ఈరోజు ఫాదర్స్ డే అంటున్నా, నాకు ఇప్పుడే తెలిసింది. హ్యాపీ ఫాదర్స్ డే నాన్న. ఐ లవ్ యూ. So cute. ఇప్పుడు తెలిసింది. ಎಲ್ಲ ದೇಶದಲ್ಲವ್ರೆ. Let's see. ಏನು ಹೇಳಂಗಿಲ್ಲ, ಜಸ್ಟ್ ಐ ಲವ್ ಯು ಅಂತ ಹೇಳ್ಬೇಕು. ಹಂಗಾದ್ರೆ ಬೈತಾರೆ. ಏನಿಲ್ಲ, ನೋಡೋಣ ರಿಯಾಕ್ಷನ್. ವಿ ವಾಂಟ್ ಅ ರಿಯಾಕ್ಷನ್. ಡೂ ಇಟ್ ಡೂ ಇಟ್ ಡೂ ಇಟ್. ಅಪ್ಪ ನಂಬರೇ ಬರ್ತದೆ. ಅಲ್ಲ, ಅಪ್ಪನ ನಂಬರ್ ಸೇವ್ ಮಾಡ್ಕೊಂಡಿಲ್ವಾ ನೀವು? ಇರುತ್ತೆ ಆಗ್ಲೂ ಬ್ಲಾಕ್ ಲಿಸ್ಟ್ ಅಲ್ಲಿ. God. I want that reaction from your father. Pick ಮಾಡ್ಲಿ. ಮಾಡ್ತಾರೆ. Okay. ಹಲೋ, ಎಲ್ಲಿದ್ದೀರಾ? ಏನಿಲ್ಲ, ಹ್ಯಾಪಿ ಫಾದರ್ಸ್ ಡೇ, ಐ ಲವ್ ಯು. ಸರಿ, ಇಲ್ಲೇ ಜಯನಗರ್ ಬಂದಿದ್ದೆ. ಇಲ್ಲೊಬ್ರು ನ್ಯೂಸ್ ಅವ್ರು ಸಿಕ್ಕಿದ್ರು, ಅವರೇ ಹೇಳಿದ್ರು ಒಂದು ಇದೆಲ್ಲ ಹೇಳು ಅಂತ ನಾ ಹೇಳಿಲ್ಲ. ದಿಸ್ ಇಸ್ ರಾಂಗ್. ಇಲ್ಲ, ಹಿಂಗೆ ಇಂಟರ್ವ್ಯೂ ತಗೋತಾ ಇದ್ರು ಇಲ್ಲೇ. ಸರಿ ಆಯ್ತು, ಬರ್ತೀನಿ ಮನೆಗೆ. ಕೇಳ್ಬಿಟ್ಟು ಹೇಳ್ತೀನಿ, ಒಂದೇ ನಿಮಿಷ. ಹೇಳಿ, ಸ್ಪೀಕರ್ ಅಲ್ಲೇ ಇದೆ. ಹಲೋ, ನಮಸ್ತೆ ಅಂಕಲ್, ಹ್ಯಾಪಿ ಫಾದರ್ಸ್ ಡೇ. ಅವ್ರಿಗೆ ಕನ್ಫರ್ಮೇಶನ್. ಅವ್ರಿಗೆ ಸರಿಪಾ, ಬರ್ತೀನಿ. ಮಕ್ಕಳಿದ್ದಾರಾ? ಎಷ್ಟು ಜನ ಇದ್ದಾರಾ? ನಿಮ್ಮ ಮಕ್ಕಳು ಏನೋ ಒಂದು ಮಾಡ್ತಾರೆ, ಅದು ನಿಮಗೆ ಇಷ್ಟ ಆಗಲ್ಲ, ಏನದು? ಹೇಳೋ ಮಾತು ಕೇಳಲ್ಲ ಅಂತ. ಹೇಳೋ ಮಾತು ಕೇಳಲ್ಲ. ಏನು ಹೇಳ್ತೀರಾ ಅಂಥದ್ದು? ಕೇಳದೇ ಇರೋ ಅಂಥದ್ದು? ಟೈಮ್ ಊಟ ಮಾಡು, ಚೆನ್ನಾಗಿ ಎಂಜಾಯ್ ಮಾಡು. ಅದನ್ನು ಮಾತು ಕೇಳಲ್ಲ. ನೀವು ಹಂಗೆ ಮಾಡ್ತಿದ್ರೇನೋ ಚಿಕ್ಕವರಿರುವಾಗ, ಅದಕ್ಕೆ ಹ್ಯಾಪಿ ಫಾದರ್ಸ್ ಡೇ.